Hello students, let us work out a problem on tabulation in this video. This particular problem which is on the screen has been taken from BCom Bangalore University question paper, that is of QABD 1 question paper, and this question is given for 6 marks. Let us get into the question and solve it. In a sample study about the food habits in two towns, ಯಾಕೆ ಇದನ್ನು ಅಂಡರ್ಲೈನ್ ಮಾಡಿದೆ ಅಂತಂದರೆ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಅಸ್ ಟು ಗಿವ್ ದಿ ಟೈಟಲ್ ಫಾರ್ ದ ಟೇಬಲ್. ನಾವು ಟೇಬಲ್ ಮಾಡ್ಬೇಕಾದ್ರೆ ಅದಕ್ಕೊಂದು ಟೇಬಲ್ ನಂಬರ್, ಟೇಬಲ್ ಟೈಟಲ್ ಕೊಡ್ತೀವಲ್ಲ, ಹೆಡಿಂಗ್ ಆಫ್ ದ ಟೇಬಲ್. ಸೊ ಫುಡ್ ಹ್ಯಾಬಿಟ್ಸ್ ಇನ್ ಟೂ ಟೌನ್ಸ್, ಎಸ್, ಬಿಕಾಸ್ ಕ್ವಶನಲ್ಲೇ ನಮಗೆ ಅದರ ಇನ್ಫಾರ್ಮೇಷನನ್ನು ಕೊಟ್ಟಿರೋದ್ರಿಂದ ಯು ಕ್ಯಾನ್ ಈಸಿಲಿ ಡಿರೈವ್ ಫ್ರಮ್ ಇಟ್. ಸೊ food habits in two towns, the following was observed. What are all the data is given? They have given town X and town Y. Town X and town Y. So town Y is one classification is there already. One classification sikpurtu. Classification 1 is town X and town Y. Then 50% persons were males. Again, the data is given in the form of percentages, so that you have to remember totals you can take as 100. Totals can be taken as 100. Now, 50% persons were males. 50% persons were males. ಅಂದರೆ ರಿಮೈನಿಂಗ್ ಫಿಮೇಲ್ಸ್ ಇರ್ತಾರೆ. ಸೊ ಇಲ್ಲಿ ನಮಗೆ ಇನ್ನೊಂದು ಕ್ಲಾಸಿಫಿಕೇಶನ್ ಸಿಕ್ಬಿಡುತ್ತೆ. ದ ಸೆಕೆಂಡ್ ಕ್ಲಾಸಿಫಿಕೇಶನ್ ಈಸ್ ಅಬೌಟ್ ಮೇಲ್ ಆ್ಯಂಡ್ ಫಿಮೇಲ್. ನೋಡಿ, ಆಲ್ರೆಡಿ ಎರಡು ಕ್ಲಾಸಿಫಿಕೇಶನ್ ಸಿಕ್ತು ನಮಗೆ ಟೇಬಲಲ್ಲಿ. ಒಂದು ಟೌನ್ಸ್ ಕ್ಲಾಸಿಫಿಕೇಶನ್, ಟೌನ್ ಎಕ್ಸ್, ಟೌನ್ ವೈ, ಟೂ ಡಿಫರೆಂಟ್ ಟೌನ್ಸ್ ಆರ್ ಗಿವನ್. ಸೊ ಒಂದು ಕ್ಲಾಸಿಫಿಕೇಶನ್ ಆಯಿತು. ದೆನ್ ಮೇಲ್ಸ್ ಆ್ಯಂಡ್ ಫಿಮೇಲ್ಸ್ ಡೀಟೇಲ್ಸ್ ಕೊಟ್ಟಿರೋದ್ರಿಂದ ಅದೊಂದು ಕ್ಲಾಸಿಫಿಕೇಶನ್ ಆಗುತ್ತೆ. ಸೊ ಎರಡನೇ ಕ್ಲಾಸಿಫಿಕೇಶನ್. ದೆನ್ 30% ವೇರ್ ನಾನ್ ವೆಜಿಟೇರಿಯನ್ಸ್, 18% ವೇರ್ ಮೇಲ್ ನಾನ್ ವೆಜಿಟೇರಿಯನ್. ಸೊ ಇನ್ನೂ ಒಂದು ಕ್ಲಾಸಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡಿದ್ರೆ, ಮೂರನೇ ಕ್ಲಾಸಿಫಿಕೇಶನು, ದಟ್ ಈಸ್ ಅಬೌಟ್ ವೆಜಿಟೇರಿಯನ್ಸ್ ಆ್ಯಂಡ್ ನಾನ್ ವೆಜಿಟೇರಿಯನ್ಸ್. ವೆಜಿಟೇರಿಯನ್ಸ್ ಮತ್ತು ನಾನ್ ವೆಜಿಟೇರಿಯನ್ಸ್. ಸೊ ಟೋಟಲ್ ವಿ ಹ್ಯಾವ್ 3 different classifications of data for this table. One is relating to towns. We have 2 different towns, town X and town Y. The second classification is about gender, that is male and female. Then the third classification is about food habits, that is vegetarian and non-vegetarian. So, 3 different classifications ಇದೆ. 3 different classifications ಇದ್ದಾಗ it becomes a manifold table. ಮ್ಯಾನಿಫೋಲ್ಡ್ ಟೇಬಲ್ ಅಂತ ಹೇಳಿ ಕರಿತೀವಿ ಯಾವಾಗ ಎರಡಕ್ಕಿಂತ ಹೆಚ್ಚಿನ ಕ್ಲಾಸಿಫಿಕೇಷನ್ಸ್ ಇದ್ದಾಗ. ಇಲ್ಲಿ 3 ಕ್ಲಾಸಿಫಿಕೇಷನ್ಸ್ ಬಂದಿದೆ. ನಮಗೆ 2-ವೇ ಟೇಬಲ್ಸ್ ಡ್ರಾ ಮಾಡೋದು ಸಿಂಪಲ್. ಯಾಕೆಂದರೆ ವೆನ್ ಯು ಹ್ಯಾವ್ 2 different classifications, you can take one classification as column headings and the second classification as row headings. But when you are having more than 2, you should take 2 classifications for columns and 1 classification for row. ಅಥವಾ ಈ ರೋಸ್ಗೆ 2 ಕ್ಲಾಸಿಫಿಕೇಶನ್ ಮಾಡಿಕೊಂಡು ಕಾಲಮ್ಸ್ಗೆ 1 ಕ್ಲಾಸಿಫಿಕೇಶನ್ ಮಾಡ್ಕೋಬೇಕಾಗತ್ತೆ. ಸೊ ಅಂತಂದರೆ ಯು ಶುಡ್ ಯೂಸ್ ದಿ ಕಾನ್ಸೆಪ್ಟ್ ಆಫ್ ಸಬ್ ಕ್ಲಾಸಿಫಿಕೇಶನ್. ಸೊ ಯಾವ ಥರ ಮಾಡ್ಬೋದು ಇದನ್ನು? ಲೆಟ್ ಅಸ್ ಸೇ ದ ಫಸ್ಟ್ ಕ್ಲಾಸಿಫಿಕೇಶನ್ ಈಸ್ ಟೌನ್ ಎಕ್ಸ್, ಟೌನ್ ವೈ ಅಂತಿದ್ದಾರೆ. ಸೊ ಟೌನ್ ಎಕ್ಸ್, ಟೌನ್ ವೈ ಅನ್ನೋದನ್ನು ಒಂದು ಕ್ಲಾಸಿಫಿಕೇಶನ್ ಅಂತ ನೀವು ಮಾಡಿಕೊಂಡ್ರೆ, ಅದರ ಕೆಳಗಡೆ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಅಂತ ಮತ್ತೆ ನೀವು ಸಬ್ ಕ್ಲಾಸಿಫಿಕೇಶನ್ ಮಾಡಿಕೊಂಡ್ರೆ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್. ಸೊ ಅಲ್ಲಿ ನೋಡಿ, ಕಾಲಮ್ಸಲ್ಲಿ ನಾನು 2 ಕ್ಲಾಸಿಫಿಕೇಶನ್ ತೋರಿಸ್ತಾ ಇದ್ದೀನಿ. ಒಂದು ಮೇನ್ ಕ್ಲಾಸಿಫಿಕೇಶನ್ ಟೌನ್ ಎಕ್ಸು, ಟೌನ್ ವೈ. ಅದರ ಕೆಳಗಡೆ ಪ್ರತಿ ಟೌನ್ ಕೆಳಗಡೆನೂ ಟೌನ್ ಎಕ್ಸ್ ಕೆಳಗಡೆ ವೆಜ್ಜು ಮತ್ತು ನಾನ್ ವೆಜ್ಜು, ಆ್ಯಂಡ್ ಅಂಡರ್ ಟೌನ್ ವೈ ಆಲ್ಸೋ ಐ ಆಮ್ ಶೋಯಿಂಗ್ ವೆಜ್ ಆ್ಯಂಡ್ ನಾನ್ ವೆಜ್. Now, so 2 classifications are done, but still we have one more classification, that is relating to male and female. So you can take male here, you can take female here, and for every town you should take one more column as total here, total. So ಈ ಥರದ ಒಂದು ಟೇಬಲ್ ಕ್ಲಾಸಿಫಿಕೇಷನನ್ನು ನಾವು ಮಾಡಬೇಕಾಗತ್ತೆ. ಸೊ shall we go to the solution part? Yes, right. So your table should look like this. I have given table number 421. No need to worry about the numbers. You can give any number. Then title of the table,
Title of the table. Table showing the food habits of people in two towns. Table showing the food habits of people in two towns. ನೀವು ಅರ್ಥವಂತವಾಗಿ ಆ ಟೇಬಲ್ ಒಳಗಡೆ ಏನು ಇನ್ಫಾರ್ಮೇಷನ್ ಇದೆ ಅದನ್ನು ಬಿಂಬಿಸುವ ರೀತಿಯಲ್ಲಿ ನೀವೊಂದು ಟೈಟಲನ್ನು ಕೊಟ್ಕೋಬೋದು. ಕ್ಲಿಯರ್? ಸೊ ಗೆಟಿಂಗ್ ಇನ್ ಟು ದಿ ಟೇಬಲ್, ಆ್ಯಸ್ ಐ ಹ್ಯಾವ್ ಟೋಲ್ಡ್ ಯು, ಐ ಹ್ಯಾವ್ ಟೇಕನ್ ಟೌನ್ ಎಕ್ಸ್, ಟೌನ್ ವೈ ಅಂತ ಎರಡು ಕಾಲಮ್ಸ್ ಮಾಡಿಕೊಂಡು ಪ್ರತಿ ಟೌನ್ ಕೆಳಗಡೆನೂ ವೆಜ್ಜು ನಾನ್ ವೆಜ್ಜು ಟೋಟಲ್ಲು, ಆ್ಯಂಡ್ ಟೌನ್ ವೈ ಆಲ್ಸೋ ವೆಜ್ಜು ನಾನ್ ವೆಜ್ಜು ಟೋಟಲ್ ಅಂತ ಮೂರು ಕಾಲಮ್ ತೊಗೊಂಡಿದ್ದೀನಿ. ಆ್ಯಂಡ್ ರೋ ವೈಸ್ ಐ ಹ್ಯಾವ್ ಟೇಕನ್ ಮೇಲ್, ಫಿಮೇಲ್ ಆ್ಯಂಡ್ ಟೋಟಲ್. ನೌ ಲೆಟ್ಸ್ proceed to fill the columns. So town X 50% persons were males. Town X ಅಲ್ಲಿ 50% ಮೇಲ್ಸ್ ಇದ್ದಾರೆ. ಟೌನ್ ಎಕ್ಸ್ ಅಲ್ಲಿ 50% ಮೇಲ್ಸ್ ಇದ್ದಾರೆ. ವೇರ್ ಈಸ್ ಟೌನ್ ಎಕ್ಸ್? ಟೌನ್ ಎಕ್ಸ್. ಟೌನ್ ಎಕ್ಸ್ ಅಲ್ಲಿ ಮೇಲ್ಸ್ 50% ಇದ್ದಾರೆ ಅಂತ ಹೇಳ್ತಿದ್ದಾರೆ. ಟೌನ್ ಎಕ್ಸ್ ಮೇಲ್ಸ್. ಟೌನ್ ಎಕ್ಸ್ ಮೇಲ್ಸ್ ಅಂದರೆ ಅವರು ವೆಜ್ಜಾ ನಾನ್ ವೆಜ್ಜಾ ಏನಾದ್ರು ಹೇಳಿದಾರಾ? ಸಿ ದಿ ಕ್ವಶನ್. ಟೌನ್ ಎಕ್ಸ್ 50% ಪರ್ಸನ್ಸ್ ವೇರ್ ಮೇಲ್ಸ್. 50% ಮೇಲ್ಸ್ ಅಂತ ಹೇಳ್ತಿದ್ದಾರೆ ಹೊರತು ಅವರು ವೆಜ್ ತಿನ್ನೋರ ನಾನ್ ವೆಜ್ ತಿನ್ನೋರ ಅಂತ ಹೇಳ್ತಾ ಇಲ್ಲ. ಅಂದರೆ ಟೌನ್ ಎಕ್ಸ್ ಮೇಲ್ಸ್ ಟೋಟಲ್, ಯು ಶುಡ್ ಟೇಕ್ ಟೌನ್ ಎಕ್ಸ್ ಮೇಲ್ಸ್ ಟೋಟಲ್, ದಟ್ ಈಸ್ 50%. ಟೌನ್ ಎಕ್ಸ್ ಮೇಲ್ಸ್ ಟೋಟಲ್ 50%. ಸೊ ವೆಜ್ಜು ನಾನ್ ವೆಜ್ ಸಪ್ರೇಟಾಗಿ ಹೇಳ್ದು ಇರೋದ್ರಿಂದ ವಿ ಹ್ಯಾವ್ ಟೇಕನ್ ಇಟ್ ಆಸ್ ಟೋಟಲ್. ನೌ ಲೆಟ್ಸ್ ಗೋ ಟು ದ ಸೆಕೆಂಡ್ ಪಾಯಿಂಟ್. ಇನ್ ಟೌನ್ ಎಕ್ಸ್ 30% ವೇರ್ ನಾನ್ ವೆಜಿಟೇರಿಯನ್ಸ್. ನೋಡಿ, ಟೌನ್ ಎಕ್ಸು 30% ವೇರ್ ನಾನ್ ವೆಜಿಟೇರಿಯನ್ಸ್. ಈ 30% ನಾನ್ ವೆಜಿಟೇರಿಯನ್ಸು ಮೇಲಾ ಅಥವಾ ಫಿಮೇಲಾ? No, they are just telling 30% were non-vegetarians. That means both put together, males and female, eradu seri, total. So town X 30% were non-vegetarians. Town X 30% were non-vegetarians. So non-vegetarians illide, adರಲ್ಲಿ ಮೇಲ ಫಿಮೇಲ್ ಅಂತ ಹೇಳಿಲ್ಲ. So you have to take total. 30% town X non-vegetarians. So you take 30 here. 30. Then proceed to the next point given in the question. 18% were male non-vegetarians. 18% male non-vegetarians. Come to the table. 18% male non-vegetarians. Town X male non-vegetarian 18%. ನೋಡ್ಕೊಳ್ಳಿ, ಟೌನ್ ಎಕ್ಸ್ ಮೇಲ್ non-vegetarian ಎಷ್ಟು? 18%. So take it as 18%. Then what is the other things given for town X? ಅಷ್ಟೇ, ಟೌನ್ ಎಕ್ಸ್ಗೆ ಇನ್ನೇನು ಕೊಟ್ಟಿಲ್ಲ, ಅಷ್ಟೇ ಕೊಟ್ಟಿರೋದು. ನಾವು ಗೋ ಟು ದ ಟೌನ್ ವೈ. ಟೌನ್ ವೈ 45% persons were males. In town Y 45% were males. We don't know whether they are vegetarian or non-vegetarian. That means both. So 45% were males. Town Y males. Town Y males, that is 45%. 45% were males. Now 25% were non-vegetarians. ಇದರಲ್ಲೂ ಕೂಡ ಮೇಲ್ ಅಥವಾ ಫಿಮೇಲ್ ಅಂತ ಮೆನ್ಷನ್ ಮಾಡಿಲ್ಲ. 25% were non-vegetarians. Town Y 25% were non-vegetarians. ಅಂದರೆ ಮೇಲ್ ಫಿಮೇಲ್ ಗೊತ್ತಿಲ್ಲ. ಸೊ ಟೋಟಲ್ 25% non-vegetarians. So you should take 25 here. 25 non-vegetarians. Now what's the next one given? 16% were male non-vegetarians. 16% male non-vegetarians. Town Y male non-vegetarians. See, identify. Town Y male non-vegetarians. Town Y male non-vegetarians is 16%. 16%. Yes. Okay, so that's all the data given for us in the question. ಕ್ವಶನಲ್ಲಿರುವ ಎಲ್ಲ ಡೇಟಾವನ್ನು ನಾವು ಫಿಲ್ ಮಾಡಿದ್ದಾಯಿತು. ಈಗ ಏನು ಮಾಡಬೇಕು? ವಿ ಹ್ಯಾವ್ ಟು ಫಿಲ್ ದಿ ಅದರ್ ಮಿಸ್ಸಿಂಗ್ ಇನ್ಫಾರ್ಮೇಷನ್. ಮಿಸ್ಸಿಂಗ್ ಇನ್ಫಾರ್ಮೇಷನನ್ನು ಫಿಲ್ ಮಾಡಬೇಕಾದ್ರೆ ಲೆಟ್ ಅಸ್ ಟೇಕ್ ಟೌನ್ ಬೈ ಟೌನ್. ಫಸ್ಟು ಲೆಟ್ಸ್ ಕಮ್ ಟು ಟೌನ್ ಎಕ್ಸ್. ಟೌನ್ ಎಕ್ಸಲ್ಲಿ ವಿ ಹ್ಯಾವ್ ಟೋಟಲ್, ಫೈನಲ್ ಟೋಟಲ್ ಲೆಟ್ ಅಸ್ ಸೇ
whenever the information is given in the form of percentages, you have to assume the grand total should be for 100 anta helidini. Therefore, total should be 100. Let us fill 100 here for town X, total 100. Town X total is 100. When town X total is 100, in town X there are only two types of people, that is male, female. So, yavaga nimge town X ಅಲ್ಲಿ ಮೇಲ್ 50 ಇದೆ ಬಟ್ ಟೋಟಲ್ 100. ಮೇಲ್ 50 ಅಂದರೆ ಇನ್ನು ಉಳಿದಿರೋದೇನು ಫಿಮೇಲ್. ಸೊ ವೆನ್ ಎವರ್ ಯು ಹ್ಯಾವ್ ಟೋಟಲ್ 50 ಮೇಲ್ ಅಂತಂದರೆ 100 ಮೈನಸ್ 50, ದ ರಿಮೈನಿಂಗ್ 50 ಶುಡ್ ಬಿ ಫಿಮೇಲ್. ಸೊ ಟೇಕ್ 50 ಹಿಯರ್ ಆಸ್ ಫಿಮೇಲ್. ಜಸ್ಟ್ ಸಬ್ಟ್ರಾಕ್ಟ್ 100 ಮೈನಸ್ 50 ಮಾಡೋದು, ಯು ವಿಲ್ ಗೆಟ್ ದಟ್. ದೆನ್ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಇನ್ ಟೋಟಲ್ ಕಾಲಮ್ ಓನ್ಲಿ. ನಾನ್ ವೆಜಿಟೇರಿಯನ್ 30% ಇದ್ದಾರೆ, ಟೋಟಲ್ ಆಲ್ವೇಸ್ 100%. ದೆನ್ ನಾನ್ ವೆಜ್ 30% ಆದರೆ ವೆಜ್ ಎಷ್ಟಾಗಬೇಕು? 100 ಮೈನಸ್ 30, ದಟ್ ಈಸ್ 70. ಅಬ್ಸರ್ವ್ ದ ಟೇಬಲ್ ಕೇರ್ಫುಲಿ. ವಿ ಹ್ಯಾವ್ ಟೋಟಲ್ ಟೌನ್ ಎಕ್ಸ್ ಪಾಪ್ಯುಲೇಷನ್ 100%. ಅದರಲ್ಲಿ ನಾನ್ ವೆಜಿಟೇರಿಯನ್ 30% ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಇನ್ನು ಗೊತ್ತಿಲ್ಲದೆ ಇರೋ ಇನ್ಫಾರ್ಮೇಷನ್ ಇಲ್ಲಿ ವೆಜಿಟೇರಿಯನ್ದು, ದಟ್ ಶುಡ್ ಬಿ 100 ಮೈನಸ್ 30, 70. ಫಿಲ್ ದಟ್ 70 ಹಿಯರ್. Yes. Then come to the non-vegetarian column. We know that non-vegetarian column here is 30%. ಅದರಲ್ಲಿ ಮೇಲ್ ನಾನ್ ವೆಜಿಟೇರಿಯನ್ 18 ಇದೆ, ಫಿಮೇಲ್ ನಾನ್ ವೆಜಿಟೇರಿಯನ್ ಗೊತ್ತಿಲ್ಲ. ಸೊ ಯು ಕ್ಯಾನ್ ಜಸ್ಟ್ ಸಬ್ಟ್ರಾಕ್ಟ್ ದಿಸ್ ಟೋಟಲ್ 30 ಮೈನಸ್ 18, that is 12% should be non-vegetarian females. So write that 12% here. Okay. Then come to the females here. Females non-veg 12 and you have total 50. Total females 50, ಅದರಲ್ಲಿ non-veg 12 ಅನ್ನೋದಾದರೆ 50 minus 12, remaining 38 should be your vegetarian females. So write that 38 here. And last only one column is missing here, that is male vegetarians. Total males in town X is 50 and out of that non-vegetarian is 18. So if you subtract 50 minus 18, the remaining should be male vegetarian, that is 32. 32. Now we have filled all the columns under town X. Just check once the totals so that you correct agi madidira anta gottaagbidutte. So 32 plus 38 here 70, good. 18 plus 12 is 30, 50, 50, 100 here. Then male 32 plus 18, 50. Female 38 plus 12, 50, good. Total 70 plus 30 is 100, good. So town X is done. Come to the town Y here. In town Y also, the total should be always 100 because given in the form of percentages. Please be clear, percentage ಅಲ್ಲಿ ಕೊಟ್ಟಿದ್ದಾಗ ಮಾತ್ರ ನಾವು 100 ಅಂತ ತಗೊಳ್ಳೋವಂಥದ್ದು. ಸಪೋಸ್ ದೇ ಹ್ಯಾವ್ ಗಿವನ್ ಇನ್ ಒರಿಜಿನಲ್ ಫಿಗರ್ಸ್ ನಂಬರ್ಸ್ ಅಂತ ಕೊಟ್ಟಿದ್ದಾಗ ಆ ನಂಬರ್ಸನ್ನೇ ತಗೋಬೇಕಾಗತ್ತೆ. You have taken 100 here. Then coming to the total column, male 45, total is 100. The balance should be female. That means 100 minus 45, 55 should be female. Subtract and write it here, 55. Then you have non-vegetarian here. Total is 25. Male 16. Female should be 25 minus 16. That should be 9. Then out of male total in town Y you have 45. ಅದರಲ್ಲಿ ನಾನ್ ವೆಜಿಟೇರಿಯನ್ 16 ಅಂತ ಗೊತ್ತಾಗಿದೆ. Therefore 45 minus 16 should be your vegetarian, that is 29. 45 minus 16, 29. Then 55 is the total female in town Y. Out of that 9 is non-vegetarian. The balance should be vegetarian. Therefore 55 minus 9, that should be 46. 46. Right. Now we have only one column left, that is vegetarian. We have both male and female. 29 plus 46. If you add, that should be 75. So we have filled all the columns now. Just verify the totals of town Y here. 29 plus 46, 75. 16 plus 9, 25. 45 plus 55, 100. And horizontally also you can check the totals. 29 plus 16 is 45. 46 plus 9 is 55. 75 plus 25 is 100. Good.
So I hope you understood the logic behind filling the data in a table.